ಎಲ್ರಿಗೂ ನಮಸ್ಕಾರ. ನಾನು ದರ್ಶನ್ ಜಸ್ಟ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ವೇದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸೆಕ್ರೆಟರಿ ಅಂತ ಕಿರಣ್ ರವರು. ಸರ್, ಮೊದಲಿಗೆ ಬಂದು ವೇದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಯಾಕೆ ವೇದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬೇರೆ ಸ್ಕೂಲ್ಗಿಂತ ಅಂತ ನನ್ನ ಪ್ರಶ್ನೆ. ಸರ್, ಬೇರೆ ಸ್ಕೂಲ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಸ್ಪೋರ್ಟ್ಸ್ ಕನ್ಸಿಡರ್ ಮಾಡ್ತೀನಿ. ಓಕೆ. ಸ್ಪೋರ್ಟ್ಸ್ ಅಲ್ಲಿ ಹೇಗಂದ್ರೆ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಗಳಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದು PT ಪೀರಿಯಡ್, ವಾರಕ್ಕೆ 1 ಅಥವಾ 2 PT ಪೀರಿಯಡ್ ನಾರ್ಮಲ್ ಒಬ್ರು PT ಮಸ್ಟ್ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನ ಇಟ್ಟಿರ್ತಾರೆ. ಬಟ್ ನಮ್ ಸ್ಕೂಲಲ್ಲಿ ನಾವೇನ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ಸ್ಪೋರ್ಟ್ಸ್ಗೂ ಒಬ್ಬ ಕೋಚ್ ಅನ್ನ ನಾವ್ ಇಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಅಥ್ಲೆಟಿಕ್ಸ್ಗೆ ಒಬ್ರು ಕೋಚ್ ಸತೀಶ್ ಅಂತ ಹೇಳಿ ದುರ್ಗದಿಂದ ಬರ್ತಾರೆ. ಈಸ್ ಅ ನ್ಯಾಷನಲ್ ಲೆವೆಲ್ ಪ್ಲೇಯರ್. ಇವಾಗ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ಗೂ ಸೆಲೆಕ್ಟ್ ಆಗಿದ್ದಾರೆ. ಅವ್ರನ್ನ ನಾವು ಅಥ್ಲೆಟಿಕ್ಸ್ ಗೆ ಇಟ್ಟಿದ್ವಿ. ಸೊ ಅದಾದ್ಮೇಲೆ ಕ್ರಿಕೆಟ್ಗೆ ಸಿದ್ದೇಶ್ ಅಂತ ಹೇಳಿ ಈಸ್ ಎ KCN ಮೆಂಬರ್. ಸೊ ಅವ್ರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿದೀವಿ. ಸೊ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ನಾವು ಕೊಡ್ತಾ ಇದೀವಿ. ಸೊ ಅದಾದ್ಮೇಲೆ ಈ ವಿಶಾಖಪಟ್ಟಣಂದು ಒಂದು ಕಂಪ್ನಿ ಇದೆ, ಇಗ್ನೈಟ್ ಅಂತ ಹೇಳಿ. ಸೊ ನಾವ್ ಹೆಂಗೆ ಕರಿಕ್ಯುಲಮ್ ನಾರ್ಮಲ್ ಸಬ್ಜೆಕ್ಟ್ಸ್ ಹಿಂಗೆ ಒಂದು ಕರಿಕ್ಯುಲಮ್ ಇದೆಯೋ ಅದೇ ತರ ಒಂದು ಸ್ಪೋರ್ಟ್ಸ್ಗೆ ಅದರದ್ದೇ ಆದ ರೀತಿಯ ಒಂದು ಕರಿಕ್ಯುಲಮ್ ಇದೆ. ಸೊ ಆ ಕರಿಕ್ಯುಲಮ್ ನ ನಾವು ಮಕ್ಕಳಿಗೆ ಫ್ರಮ್ ದ ಏಜ್ ಆಫ್ 8 or 9 years ಇಂದಾನೆ ಸೊ ಆ ಕರಿಕ್ಯುಲಮ್ ಪ್ರಾಪರ್ ಆಗಿ ನಾವು ಹೇಳ್ಕೊಡ್ತಿದೀವಿ. ಸೊ ಅವರು ವೀಕ್ಲಿ 3 to 4 days ಬಂದು ಒಂದು ಪ್ರಾಪರ್ ಲೆಸನ್ ಪ್ಲಾನ್, ಇವಾಗ ನಾವ್ ಹೆಂಗ್ ಬೇರೆ ಸಬ್ಜೆಕ್ಟ್ಸ್ ಗಳಿಗೆ ಹೆಂಗ್ ಲೆಸನ್ ಪ್ಲಾನ್ ಇರುತ್ತೋ ಸ್ಪೋರ್ಟ್ಸ್ಗೂ ಅದೇ ತರ ಲೆಸನ್ ಪ್ಲಾನ್ ಇಟ್ಟು ಒಂದು ಸ್ಟ್ರಾಟಜಿ ಮಾಡೋದಾಗಿರ್ಬೋದು, ಒಂದು ಗೇಮ್ ರೂಲ್ಸ್ ಆಗಿರ್ಬೋದು, ನಮ್ಮ ಫಿಸಿಕಲ್ ಫಿಟ್ನೆಸ್ ಹೆಂಗ್ ಮೇಂಟೈನ್ ಮಾಡಬೇಕು, ನಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು, ಆ ತರದನ್ನ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಒಂದು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಬರೋ ತರ ನಾವು ಕ್ರಿಯೇಟ್ ಮಾಡಿ ಅವ್ರನ್ನ ಸ್ಪೋರ್ಟ್ಸ್ ಇದು ಮಾಡ್ತಾ ಇದ್ದೀವಿ. ಅಂದ್ರೆ ಇವರೆಲ್ಲ ಕೋಚಸ್ ಇದರೆಲ್ಲ ಅದರಲ್ಲೇ ಫುಲ್ ಎಕ್ಸ್ಪೀರಿಯನ್ಸ್ ಆಗಿ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂದ್ರೆ ಆ ಸ್ಪೋರ್ಟ್ಸ್ ಅಲ್ಲಿ ಎಕ್ಸ್ಪರ್ಟೀಸ್ ಇರುವಂತವ್ರನ್ನ ನಾವು ಕರೆಸ್ತಾ ಇದ್ದೀವಿ. ಜನರಲ್ ಆಗಿ ಬೇರೆ ಸ್ಕೂಲ್ ತರ ಒಬ್ಬರೇ ಎಲ್ಲಾ ಟೀಚ್ ಮಾಡೋದು ಆ ತರ ನಾವು ಮಾಡ್ತಾ ಇಲ್ಲ. ಸೊ ಇಂಡಿವಿಜುವಲ್ ಆಗಿ ಇವಾಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂದ್ರೆ ಕ್ರಿಕೆಟ್ ರಿಲೇಟೆಡ್ ಕೋಚ್, ಅಥ್ಲೆಟಿಕ್ಸ್ ಅಂದ್ರೆ ಅಥ್ಲೆಟಿಕ್ಸ್ ಅಲ್ಲೇ ಎಕ್ಸ್ಪರ್ಟೀಸ್ ಇರುವಂತವ್ರು. ಸೊ ಆ ತರದವ್ರನ್ನ ನಾವು ಸ್ಪೋರ್ಟ್ಸ್ ಅಂತ ಬಂದಾಗ ನಿಮ್ಮ ಮಕ್ಕಳುಗಳು ಸ್ಪೋರ್ಟ್ಸ್ ಅಲ್ಲಿ ಬಂದಾಗ ಏನೇನ್ ಸಾಧನೆಗಳು ಮಾಡಿದ್ದಾರೆ ವೇದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಕ್ಕಳುಗಳು? ಸರ್, ಫ್ರಮ್ ಪಾಸ್ಟ್ 4 to 5 years ಅಲ್ಲಿ ಸೊ ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ, ಡಿವಿಷನ್ ಲೆವೆಲ್ಗೆ ಹೋಗಿದ್ದಾರೆ ಅಥ್ಲೆಟಿಕ್ಸ್ ಅಲ್ಲಿ, ಆಮೇಲೆ ಥ್ರೋಬಾಲ್ ಅಲ್ಲಿ ಹೋಗಿದ್ದಾರೆ, ವಾಲಿಬಾಲ್, ಇವನ್ ಬಾಸ್ಕೆಟ್ಬಾಲ್ ಆಗಿರ್ಬೋದು. ಸೊ ಬೇರೆ ಬೇರೆ ಗೇಮ್ಸ್ ಗಳಲ್ಲಿ ದೇ ಹ್ಯಾವ್ ರೆಪ್ರೆಸೆಂಟೆಡ್ ಅವರ್ ಡಿಸ್ಟ್ರಿಕ್ಟ್ ಅಂಡ್ ಆಲ್ಸೋ ಡಿವಿಷನ್ ಮಾಡಿದ್ದಾರೆ. ಸರ್, ವೇದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಬೇರೆ ಸ್ಕಿಲ್ಸ್ ಏನೇನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಸರ್, ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಅಂತ ಬಂದಾಗ ಸೊ ಇವತ್ತು 21st century ಸ್ಕಿಲ್ಸ್ ಇಟ್ ಇಸ್ ಅ ನೀಡ್ ಆಫ್ ಅನ್ ಅವರ್. ಸೊ ಏನ್ 21st century ಸ್ಕಿಲ್ಸ್ ಏನು? ಕೋಡಿಂಗ್ ಆಗಿರ್ಬೋದು. ಈಗ ಕೋಡಿಂಗ್ ನಾವು 3ನೇ ಕ್ಲಾಸ್ ಇಂದಾನೆ ಮಕ್ಕಳಿಗೆ ನಾವು ಕೋಡಿಂಗ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. 3ನೇ ಕೋಡಿಂಗ್ ಆಗಿರ್ಬೋದು, ಆಮೇಲೆ ರೋಬೋಟಿಕ್ಸ್ ಆಗಿರ್ಬೋದು, STEM ಎಜುಕೇಶನ್ ಅಂತ ಕರೀತಾರೆ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್. ಅದ್ರ ರಿಲೇಟೆಡ್ ನಾವು ಅಟ್ ದ ಏಜ್ ಆಫ್ 8 years ಇಂದ ನಾವು ಅದನ್ನ ಟ್ರೈನ್ ಮಾಡ್ತಾ ಹೋಗ್ತೀವಿ ಟಿಲ್ ದ ಗ್ರೇಡ್ ಆಫ್ 10th ತನಕ. ಸೊ ಅದನ್ನ ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ. ಈ ಬೇರೆ ಇವತ್ತಿನ ಜನರೇಷನ್ ನಿಂತಿರೋದು AI ರೋಬೋಟಿಕ್ಸ್. ಸೊ ಏನಾಗುತ್ತೆ ಅಂದ್ರೆ ಈಗ ನಮ್ದು ವಿ ಆರ್ ಇನ್ ರೂರಲ್. ನಮಗೆ ಬರುವಂತ ಪೇರೆಂಟ್ಸ್ ಮ್ಯಾಕ್ಸಿಮಮ್ ರೂರಲ್ ಪೇರೆಂಟ್ಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಬರೋದು. ಸೊ ಇದೇ ತರದ್ದು ನಾವೇನ್ ಕ್ವಾಲಿಟಿ ಎಜುಕೇಶನ್ ನಾವೇನ್ ಕೊಡ್ತಾ ಇದೀವಿ ಅಥವಾ ಡಿಫ್ರೆಂಟ್ ಸ್ಕಿಲ್ಸ್ ಅನ್ನ ನಾವೇನ್ ಮಕ್ಳು ಕಲಿಸ್ತಾ ಇದೀವಿ, ಅದೇ ನೀವು ಟೌನ್ ಅಲ್ಲಿ ಹೋಗ್ಬೇಕಂದ್ರೆ ದೇ ಆರ್ ಚಾರ್ಜಿಂಗ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಸೊ ನಾವ್ ಅಟ್ ಅ ವೆರಿ ನೆಗ್ಲಿಜಿಬಲ್ ಅಮೌಂಟ್. ಸೊ ಆ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲೇ ನಾವು ಮಕ್ಕಳಿಗೆ ಆ ಟೌನ್ ಕೌಂಟರ್ ಅರ್ಬನ್ ಮಕ್ಳಿಗೆ ಏನ್ ಆ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಸಿಗ್ತಿದೆ ಅಥವಾ ಏನ್ ಸ್ಕಿಲ್ಸ್ ಸಿಗ್ತಾ ಇದೆ, ನಾವು ಆ ಸ್ಕಿಲ್ಸ್ ಗಳನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೇವೆ. ನಾವು ಹೇಳ್ದಂಗೆ ರೋಬೋಟಿಕ್ಸ್, AI ಆಗಿರ್ಬೋದು, ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ಗೆ ನಾವು IEC ಅಂತ ಹೇಳಿ ಒಂದು ಕಂಪ್ನಿ. ಸೊ ಆ ಕಂಪ್ನಿ ಜೊತೆ ಮಕ್ಕಳಿಗೆ ಕಮ್ಯುನಿಕೇಶನ್ಸ್ ಅಂದ್ರೆ ಮಕ್ಳಿಗೆ ಹೆಂಗೆ ಎಲ್ಡರ್ಸ್ ಹತ್ರ ಹೆಂಗ್ ಮಾತಾಡ್ಬೇಕು, ಎಟಿಕೇಟ್ಸ್. ಸೊ ಇವನ್ ಸ್ಟೇಜ್ ಫಿಯರ್ ಹೆಂಗ್ ಸ್ಟೇಜ್ ಅಲ್ಲಿ ಹೆಂಗ್ ಮಾತಾಡ್ಬೇಕು, ಒಂದು ಪ್ರೆಸೆಂಟೇಶನ್ ಹೆಂಗ್ ಕೊಡ್ಬೇಕು. ಸೊ ಆ ತರದ ರಿಲೇಟೆಡ್ ನಾವು ಮಕ್ಕಳಿಗೆ ಟ್ರೈನ್ ಮಾಡ್ತೀವಿ. ಬಂದು ನಿಮ್ ಜೊತೆ ಟೈ ಅಪ್ ಅವ್ರು ಟೈ ಅಪ್ ಆಗಿದ್ದಾರೆ. ಅವರು ಆ ಫ್ಯಾಕಲ್ಟೀಸ್ ನಮ್ಮ ಕ್ಯಾಂಪಸ್ ಅಲ್ಲಿ ಇರ್ತಾರೆ. ಅವರೇ ಅವರು IEC ಅವರೇ ನಿಮ್ ಫ್ಯಾಕಲ್ಟೀಸ್ ಇದರಲ್ಲಿ ಇದ್ದಾರೆ, ನಮ್ಮ ಸಂಸ್ಥೆಯಲ್ಲಿ ಇರ್ತಾರೆ ಅವರು. ಅವರು ಅದ್ರ ಬಗ್ಗೆನೇ ಫುಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಕಮ್ಯುನಿಕೇಶನ್ ಸ್ಕಿಲ್ಸ್. ಒಂದು ಕಮ್ಯುನಿಕೇಶನ್ಸ್ ನಾವು ಒತ್ತು ಕೊಡ್ತಾ ಇದೀವಿ ಮಕ್ಕಳಿಗೆ. ಬರೀ ಓದೋದ್ರಿಂದ ಇವತ್ತು ಯಾರು ನಿಮ್ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಯಾರು ನಿಮಗೆ ಜಾಬ್ ಕೊಡಲ್ಲ, ಯಾರು ಮಾರ್ಕ್ಸ್ ಕಾರ್ಡ್ ನೋಡಿ ಜಾಬ್ ಕೊಡಲ್ಲ. ಏನ್ ನೋಡ್ಕೊಡ್ತಾರೆ, ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಂಗಿದೆ. ಇವತ್ತು ಹೆಂಗಿದಾನೆ ಮಾರ್ಕ್ಸ್ ಬೇಸ್ಡ್ ಯಾರು ಎಂಟ್ರಿ ಮಾಡಲ್ಲ. ನಿಮ್ಮಲ್ಲಿ ಏನ್ ಸ್ಕಿಲ್ ಇದೆ, ಸ್ಕಿಲ್ ಬೇಸ್ಡ್ ಇಂಟರ್ವ್ಯೂ, ಸ್ಕಿಲ್ ಬೇಸ್ಡ್ ಜಾಬೇ ಇವತ್ತಿರೋದು. ನಿಮ್ಮಲ್ಲಿ ಏನ್ ಸ್ಕಿಲ್ ಇದೆಯೋ ಆ ಸ್ಕಿಲ್ ನೋಡಿ ಒಬ್ಬ ಎಂಪ್ಲಾಯ್ನ ಹೈರ್ ಮಾಡ್ತಾನೆ. ಆ ಸ್ಕಿಲ್ಸ್ ಏನ್ ಬೇಕೋ ನಾವು ಮಕ್ಳಿಗೆ ಅದನ್ನ ಇವಾಗ ತುಂಬಾ ಚಿಕ್ಕ ವಯಸ್ಸಿಂದಾನೆ ನಾವು ಅದನ್ನ ಮಕ್ಳಿಗೆ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಇವತ್ತೇನ್ ಡಿಜಿಟಲ್ ಲಿಟ್ರಸಿ ಅಂತ ನಾವೇನ್ ಕರಿತೀವಿ, ಎಲ್ಲ ರೋಬೋಟಿಕ್ಸ್,
ಅಥವಾ ಇವನ್ ಚಿಕ್ಕ ಮಕ್ಳಿಗೆ ಇವನ್ ಮೇಲ್ ಕಳ್ಸೋದ್ ಹೆಂಗೆ ಇಡೋದ್ರದ್ದು ಅದ್ರ ರಿಲೇಟೆಡ್ ನಾವು ಮಕ್ಳಿಗೆ ಐಸಿ ಅಂತ ಇದನ್ನ ಮಾಡ್ತಿದ್ರಲ್ಲ, ಇದಕ್ಕೆ ಯಾವ್ದೇ ಫೀಸ್ ಚಾರ್ಜ್ ಮಾಡಲ್ಲ ಏನು? ಇಲ್ಲ, ಅದು ಕಂಪ್ಲೀಟ್ಲಿ ನಮ್ಮ ಕರಿಕ್ಯುಲಮ್ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ. ಪೇರೆಂಟ್ಸ್ ಫೀಸ್ ಏನ್ ಕಟ್ಟುತ್ತೆ ಅದ್ರಲ್ಲಿ ಅದಕ್ಕೇನು ಎಕ್ಸ್ಟ್ರಾ ನಾವು ಚಾರ್ಜ್ ಮಾಡಲ್ಲ. ಓಕೆ ಸರ್. ಸೊ ನಾನು ಅದನ್ನ ಹೇಳ್ತೀನಿ, ಇವಾಗ ನೀವೇನ ಟೌನ್ ಅಲ್ಲಿ ಹೋದ್ರೆ ನೀವು LKG ಮಗು ಫೀಸ್ ಎಷ್ಟು ಅಂತ ಕೇಳಿದ್ರೆ 1.5 ಲಕ್ಷ ಹೇಳ್ತಾರೆ. ಅವ್ರು ಏನ್ ಟೀಚ್ ಮಾಡ್ತಾ ಇದ್ರೆ ನಾವೇನ್ ಟೀಚ್ ಮಾಡ್ತಾ ಇದೀವಿ. ಓಕೆ. ಸೊ ಸೇಮ್ ಕಂಟೆಂಟ್ ನಾವು ಟೀಚ್ ಮಾಡ್ತಾ ಇರೋದು. ಕಂಟೆಂಟ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಫ್ ಎಜುಕೇಶನ್ ಸೇಮ್ ಇದೆ. ಇವನ್ ನೀವು ರಿಸಲ್ಟ್ ಅನಾಲಿಸಿಸ್ ಬೇಕಿದ್ರೆ ಮಾಡಿ ನೋಡಿ. ಓಕೆ. ಇವನ್ ನೀವು ಒಂದು LKG UKG ಮಕ್ಕಳನ್ನ ನೀವು ಯಾವ್ದಾದ್ರು ಒಂದು ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟು ಓದು ಅಂತಂದ್ರೆ ದೇ ರೀಡ್ ವೆರಿ ಚೆಕ್ ಮಾಡಿದ್ವಿ ನಾವು, ಚೆಕ್ ಮಾಡಿದ್ರೆ ಆ ತರ ಇದು ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ದು ಸ್ಟೂಡೆಂಟ್ಸ್ ಬಂದು ಆಲ್ಮೋಸ್ಟ್ ಎಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಸರ್. ರೂರಲ್ ಬ್ಯಾಕ್ ಗ್ರೌಂಡ್, ಇವನ್ ಬೆಂಗಳೂರಿಂದನೂ ಮಕ್ಳಿದ್ದಾರೆ ಸರ್. 8 ಡಿಸ್ಟಿಕ್ ಇಂದ ನಮ್ಮ ಮಕ್ಳಿದ್ದಾರೆ. ತುಮಕೂರಿಂದ ಇದ್ದಾರೆ, ಹಾವೇರಿಯಿಂದ ಇದ್ದಾರೆ, ಬಾದಾಮಿಯಿಂದ ಇದ್ದಾರೆ, ಬಳ್ಳಾರಿಯಿಂದ. ಅಂದ್ರೆ ನಮ್ಗೆ ಬರುವಂತ ಪೇರೆಂಟ್ಸ್ ಯಾರಂದ್ರೆ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಪೇರೆಂಟ್ಸ್. ಯಾರಿಗೆ ಅಷ್ಟು ದುಡ್ಡು ಕೊಟ್ಟು ಅಷ್ಟು ಕ್ವಾಲಿಟಿ ಎಜುಕೇಶನ್ ಸ್ವಲ್ಪ ಕಷ್ಟ ಅಂತ ಇರುತ್ತಲ್ಲ, ಆ ಮಕ್ಳು ನಮ್ಗೆ ಇದಾರೆ. ಯಾರೋ ಮಿಡಲ್ ಕ್ಲಾಸ್ ಮಕ್ಳು, ಆ ಮಕ್ಳಿಗೆ ಏನು ನಿಮ್ಮ 2 ಲಕ್ಷ 3 ಲಕ್ಷ ಫೀಸ್ ಕೊಟ್ಟು ಏನು ಓದಿಸಕ್ಕೆ ಪೇರೆಂಟ್ಸ್ ಕಳಿಸ್ತಾರಲ್ಲ, ಅದೇ ಕ್ವಾಲಿಟಿ ಎಜುಕೇಶನ್ ನಾವಿಲ್ಲಿ ಕೊಡ್ತೀವಿ. ಸರ್, ಈಗ ಫೀಸ್ ಸ್ಟ್ರಕ್ಚರ್ ಅಂತ ಬಂದಾಗ ಕೆಲವ್ರಿಗೆ ಸ್ಕಾಲರ್ಶಿಪ್, ಕೆಲವರಿಗೆ ಬಡತನದಿಂದ ಬಂದಿರ್ತಾರೆ, ಸಿಂಗಲ್ ಪೇರೆಂಟ್ ಇಂದ ಬಂದಿರ್ತಾರೆ, ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆಲ್ಲ ಏನಾದ್ರು ಬೇರೆ ಇದೆಯಾ ಫೆಸಿಲಿಟಿ? ಸ್ಕಾಲರ್ಶಿಪ್ ಅಂದ್ರೆ ಈಗ ಸರ್, ಸ್ಕಾಲರ್ಶಿಪ್ ಅಂದ್ರೆ ಈಗ ಹೆಂಗಂದ್ರೆ ಇಫ್ ದ ಸ್ಟೂಡೆಂಟ್ ಇಸ್ ಟ್ಯಾಲೆಂಟೆಡ್, ಟ್ಯಾಲೆಂಟೆಡ್ ಇದ್ದು ಎಕನಾಮಿಕಲಿ ಪೂರ್ ಇದ್ರೆ ಅಂತ ಮಗುಗೆ ನಾವು ಎಷ್ಟೋ ಜನಕ್ಕೆ ನಾವು ಸ್ಕಾಲರ್ಶಿಪ್ಗಳು ತುಂಬಾ ಕೊಟ್ಟಿದ್ದೀವಿ. ಆಮೇಲೆ ಫೀಸ್ ಕನ್ಸೆಷನ್ ಕೊಟ್ಟಿದ್ದೀವಿ. ಡಿಪೆಂಡ್ಸ್ ಆನ್ ಕ್ಯಾಲಿಬರ್ ಆಫ್ ದ ಸ್ಟೂಡೆಂಟ್ ಅಂಡ್ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೂಡೆಂಟ್ಸ್. ಎರಡೂ ಇದ್ದಾಗ ಎರಡು ಕನ್ಸಿಡರೇಷನ್ ಮಾಡಿ ನಾವು ತುಂಬಾ ಜನ ಮಕ್ಳಿಗೆ ಪ್ರೆಸೆಂಟ್ಲಿ ತುಂಬಾ ಜನ ಮಕ್ಳಿಗೆ ನಾವು ಕನ್ಸೆಷನ್ಸ್ಗಳು ಕೊಟ್ಟಿದ್ದೀವಿ. ಇದೆಲ್ಲ ಮಾಡಿದ್ದೀವಿ ಸ್ಕಾಲರ್ಶಿಪ್ಸ್ ಎಲ್ಲ. ಸರ್, ನಾನೇ ಮದುವೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸರ್. ಸರ್, PUC ಅಂತ ಬಂದಾಗ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗ್ತಿದೆ, CET NEET JEE ಯಾವುದೇ ಫೀಸ್ ಚಾರ್ಜ್ ಮಾಡ್ತಿಲ್ಲ. ನೀವು ಪೇರೆಂಟ್ಸ್ ಏನ್ ಫೀಸ್ ಕಟ್ಟಿರ್ತಾರೆ ಅದರಲ್ಲೇ ಮಾಡ್ತಾರೆ. ಇವತ್ತಿನ ದಿವಸದಲ್ಲಿ ಏನಾಗ್ತಿದೆ ಅಂದ್ರೆ, ಒಂದು ಬೆಂಗಳೂರಲ್ಲಿ ಒಂದು ಮಗು CET NEET JEE ಕೋಚಿಂಗ್ ತಗೋತಾರೆ, 4 ರಿಂದ 5 ಲಕ್ಷ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇವತ್ತು ಕಂಪ್ಲೀಟ್ಲಿ PU ಎಜುಕೇಶನ್ ಏನಾಗಿದೆ, ಇಟ್ ಇಸ್ ಕಂಪ್ಲೀಟ್ಲಿ ಕಮರ್ಷಿಯಲ್. ನೀವು ಯಾವುದೇ ಇನ್ಸ್ಟಿಟ್ಯೂಷನ್ ಹೋಗಿ, ಯಾವುದೇ ಬೆಂಗಳೂರು, ಮಂಗಳೂರು, ದಾವಣಗೆರೆ, ಧಾರವಾಡ ಎಲ್ಲೇ ಹೋದ್ರು 3 to 4 lakhs ಇನ್ಕ್ಲೂಡಿಂಗ್ ರೆಸಿಡೆನ್ಷಿಯಲ್ PUC ಫೀಸ್ನ ಪೇ ಮಾಡ್ತಾರೆ ಮಕ್ಕಳು. ಬಟ್ ನಮ್ಗೆ ಪೇರೆಂಟ್ಸ್ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ಅಪಾರ್ಟ್ ಫ್ರಮ್ ನೀಟ್ ಅಥವಾ ಮೆಡಿಕಲ್ ಬಿಟ್ಟು ದೇರ್ ಆರ್ ನಂಬರ್ ಆಫ್ ಕೋರ್ಸಸ್. ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ, ಯಾವ ಪೇರೆಂಟ್ಸ್ ಬಂದ್ರು ನನ್ನ ಮಗು ನೀಟ್ ಮಾಡ್ಬೇಕು, ಡಾಕ್ಟ್ರೇ ಮಾಡ್ಬೇಕು, ಇಲ್ಲ ಇಂಜಿನಿಯರ್ ಆಗ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಪೇರೆಂಟ್ಸ್ ಅಲ್ಲಿ. ಬಟ್ ನಿಮ್ಗೆ ಪ್ರತಿ ವರ್ಷ ನಿಮ್ಗೊಂದು ಅನಾಲಿಸಿಸ್ ಹೇಳ್ತಿರೋದು 22 ಲಕ್ಷ ಜನ ನೀಟ್ ಬರೀತಾ ಇರೋದು. ಬಟ್ ನಿಮ್ಗೆ ಬಟ್ ಮೆಡಿಕಲ್ ಸೀಟ್ಸ್ ಇರೋದಷ್ಟು ವೆರಿ ನೆಗ್ಲಿಜಿಬಲ್. ಸೊ ನಿಮ್ಗೆ ರೇಷಿಯೋ ಕನ್ಸಿಡರ್ ಮಾಡಿದ್ರೆ ತುಂಬಾ ಎಷ್ಟು 100 ಜನ ಬರೋದ್ರೆ ಅದ್ರಲ್ಲಿ ಒಂದು 5 ಮೆಂಬರ್ಸ್ 6 ಮೆಂಬರ್ಸ್ಗೆ ಸೀಟ್ ಸಿಗ್ಬೋದು. ಬಟ್ ಇವಾಗ ಇನ್ನೊಂದೇನ್ ಶುರು ಆಗಿದೆ ಅಂದ್ರೆ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನೋ ನೀಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಇನ್ನೊಂದು ಅಟೆಂಪ್ಟ್ ಬರೆಯೋದು, ಒಂದು ಲಾಂಗ್ ಟರ್ಮ್ ಹೋಗೋದು. ಆಮೇಲೆ ತಿರ್ಗಾ ಬರ್ದಿಲ್ಲ ಅಂದ್ರೆ ಇನ್ನೂ ಕೆಲವು ನನ್ನ ಸ್ಟೂಡೆಂಟ್ಸ್ ಗಳು ನೋಡಿದೀನಿ, ಇನ್ನೂ 1 ವರ್ಷ ಲಾಂಗ್ ಟರ್ಮ್ ಬರೆಯೋದು. ಸೊ ನಾವ್ ಓದ್ಬೇಕಾದಾಗೆಲ್ಲ ಆ ತರದ್ ಇರ್ಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ, ಬರೀ ನೀಟ್ ಆಮೇಲೆ ತಿರ್ಗಾ 5 years MBBS ಮಾಡ್ಬೇಕು, ತಿರ್ಗಾ ಆಮೇಲೆ 2 years MD ಮಾಡ್ಬೇಕು, ಏಜ್ ಬಾರ್ ಆಗ್ತಾ ಇದೆ. ಬಟ್ ದೇರ್ ಆರ್ ನಂಬರ್ ಆಫ್ ಕೋರ್ಸಸ್ ಅಪಾರ್ಟ್ ಫ್ರಮ್ ನೀಟ್ ಬಿಟ್ಟು, ದೇರ್ ಆರ್ ನಂಬರ್ ಆಫ್ ಕೋರ್ಸಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇದಿದೆ, ಅದು ಮೈಸೂರಲ್ಲಿ ಒಂದು ಕಾಲೇಜ್ ಇದೆ. ಅದರಲ್ಲಿ ನೀವು BSc ಮತ್ತೆ BEd 4 years ಅಲ್ಲಿ ಮುಗಿಸ್ಬೋದು. ಏನೋ ಇದು ಇಂಟಿಗ್ರೇಟೆಡ್ ಕೋರ್ಸ್. MSc ಪ್ಲಸ್ BEd 5 years ಅಲ್ಲಿ ಮುಗಿಸ್ಬೋದು. ಇಡೀ ಸೌತ್ ಇಂಡಿಯಾದಲ್ಲಿ ಇರೋದು 3 ಕಾಲೇಜಸ್ಗಳಿದೆ. ಅಂತ ಕಾಲೇಜಸ್ಗಳಲ್ಲಿ ಮಾಡಿದಾಗ ನಿಮಗೆ ಪ್ಲೇಸ್ಮೆಂಟ್ಸ್ ಆಗುತ್ತೆ. ನಮ್ಮ ರಿಸರ್ಚ್ ಫೀಲ್ಡ್ಗೆ ಹೋಗ್ಬೋದು, ಅಥವಾ IISc ಹೋಗ್ಬೋದು, ಸಿರಿಕಲ್ಚರ್ ಹೋಗ್ಬೋದು, ಅಥವಾ ಸಿನಿಮಾಟೋಗ್ರಫಿ ಅಂತ ಕೋರ್ಸ್ ಇದೆ, ಗ್ರಾಫಿಕ್ ಡಿಸೈನಿಂಗ್ ಇದೆ, ನಂಬರ್ ಆಫ್ ಕೋರ್ಸಸ್ ಇದೆ. ಬಟ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಗಳು ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ನೀಟ್ ಲಾಂಗ್ ಟರ್ಮ್ ಹೋಗೋದು, 1 year 2 years ವೇಸ್ಟ್ ಮಾಡೋದು, ತಿರ್ಗಾ ಅಮೌಂಟ್ 2 ಲಕ್ಷ 3 ಲಕ್ಷ ಅಮೌಂಟ್ ಗಳು ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಇವತ್ತು ಆಗ್ತಾ ಇದೆ. ಬಟ್ ನಾವೇನಂದ್ರೆ, ನೀಟ್ ನಾವು ಕೋಚಿಂಗ್ ಕೊಡ್ತಾ ಇದೀವಿ, JEE ಕೋಚಿಂಗ್ ಅಥವಾ NDA, NDAಗೂ ನಾವು ಕೋಚಿಂಗ್ ಕೊಡ್ತಾ ಇದೀವಿ, ಎಲ್ಲದಕ್ಕೂ ಕೊಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ನಾವು ಮಕ್ಳಿಗೆ ಏನ್ ಹೇಳ್ತೀವಿ, ದೇರ್ ಇಸ್ ಎಲ್ಲರೂ ಒಂದೇ, ಎಲ್ಲ ನೀಟ್ ಅಂತಾನೆ ಕಾನ್ಸಂಟ್ರೇಟ್ ಮಾಡಿ, ದೇರ್ ಇಸ್ ನಂಬರ್ ಆಫ್ ಫೀಲ್ಡ್ಸ್. ಸೊ ಅದಕ್ಕೂ ಕಾನ್ಸಂಟ್ರೇಟ್ ಮಾಡಿ ಅಂತ ನಾವು ಮಕ್ಳಿಗೆ ನಾವು ಸಜೆಷನ್ ಕೊಡ್ತೀವಿ. ಸೊ ಮತ್ತೆ ಆ ತರದ ಎಕ್ಸಾಮ್ಸ್ ಗಳನ್ನು ನಾವು ಮಕ್ಳ ಹತ್ರ ನಾವು ಬರೆಸ್ತಾ ಇದೀವಿ. ಆ ತರದ ಎಕ್ಸಾಮ್ ಬರ್ಸಿ ಕೆಲವು ಮಕ್ಳಿಗೆ ಸೀಟು ಸಿಕ್ಕಿದೆ, ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಡಿ ಅಂತ ನಾವು ಹೇಳ್ತಿರೋದು. ಎಲ್ಲರೂ ನೀಟ್ ಅನ್ನೋ ತರ ಇದಾಗ್ಬೇಡಿ. ಸರ್, ಈಗ ಲಾಂಗ್ ಟರ್ಮ್ ಅಂತ ಬಂದಾಗ ನಾನು ಎಷ್ಟು ಜನ ನೋಡಿ, ನನ್ನ ಫ್ರೆಂಡ್ಸೇ ಆಗಿದ್ದಾರೆ, 1 ವರ್ಷ 2 ವರ್ಷ ಕೂತ್ ಬಿಡ್ತಾರೆ.
ಸೀಟ್ ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್. ಒಂದ್ ವೇಳೆ ಸೀಟ್ ಸಿಕ್ಕಿಲ್ಲ ಅಂದ್ರೆ, ಒಂದ್ ವೇಳೆ ಏನೋ ಒಂದು ಆಸೆ ಇರುತ್ತೆ MBBS ಮಾಡ್ಬೇಕು, ಸೀಟ್ ಸಿಕ್ಲಿಲ್ಲ ಅಂದ್ರೆ ಸುಮ್ನೆ ಅವ್ರು ಆಗಲ್ಲ, ಮತ್ತೆ 2 ವರ್ಷ ಏಜ್ ಬಾರ ಆಗುತ್ತೆ, ಮತ್ತೆ ಯಾವ್ದೋ ಒಂದ್ ಕೋರ್ಸ್ ಜನ ಇದನ್ನ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮುಂಚೆಲ್ಲ 1 ವರ್ಷ ಇದ್ದಾಗಲೇ ಆಗಲ್ಲ, ಒಂದು ಅಟೆಂಪ್ಟ್ ಟ್ರೈ ಮಾಡ್ಬಿಟ್ಟು ಬೇರೆ ಕೋರ್ಸ್ ಅದು ಆಯ್ಕೆನೇ ಮಾಡಲ್ಲ. ಎಲ್ಲರೂ ಇಂಜಿನಿಯರ್, ಎಲ್ಲರೂ ನಾನು ಹೇಳ್ತೀನಿ, ಈವನ್ ಅದು ಸ್ಟೂಡೆಂಟ್ಸ್ ಕೇಪಬಿಲಿಟಿ ಇದೆಯಲ್ಲ ಅಂತಾನು ಗೊತ್ತಾಗಲ್ಲ. ಎವ್ರಿ ಒನ್ ವಾಂಟ್ಸ್ ಟು ಡೂ ಡಾಕ್ಟರ್ ಮಾಡ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಇವತ್ತು. ಆಮೇಲೆ ಇನ್ನೊಂದು ಕಾಲೇಜ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಟಾಪ್ ಕಾಲೇಜಸ್ ಆಗ್ಬೇಕು. ಇಂಜಿನಿಯರಿಂಗ್ ಅಂತ ತಕ್ಷಣ ಕೆಲವು ಬೆಂಗಳೂರು ಟಾಪ್ 1, 2, 3, 4, 5 ಅಲ್ಲಿ ಏನೋ ಅಲ್ಲಿ ಓದಿದ ತಕ್ಷಣ ಏನೋ ಪ್ಲೇಸ್ಮೆಂಟ್ಸ್ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ. ಯಾರು ಸ್ಕಿಲ್ಸ್ ಕಲಿಯೋದಾಗ್ಲಿ ಮತ್ತೊಂದಾಗ್ಲಿ ಗಮನ ಕೊಡಲ್ಲ. ಸ್ಕಿಲ್ಸ್ ಬರೀ ಟಾಪ್ ಕಾಲೇಜಸ್ ಅಲ್ಲಿ ಹೋಗ್ಬೇಕು, ಅದೊಂದೇ ಮೈಂಡ್ ಸೆಟ್. ಪೇರೆಂಟ್ಸ್ ಅಲ್ಲೂ ಮೈಂಡ್ ಸೆಟ್ ಅದೇ ಕೂತಿದೆ, ಸ್ಟೂಡೆಂಟ್ಸ್ ಅಲ್ಲೂ ಅದೇ ಕೂತಿದೆ. ಸರ್ ಇವತ್ತು ನೋ ಒನ್ ಈಸ್ ಗಿವಿಂಗ್ ಜಾಬ್ ಆನ್ ಕ್ವಾಲಿಫಿಕೇಶನ್, ಬೇಸ್ಡ್ ಆನ್ ಸ್ಕಿಲ್ ಮೇಲೆ ಕೊಡ್ತಾ ಇದಾರೆ. ನನ್ಗೆ ವಿ ಮೋರ್ ಪ್ರಯಾರಿಟೈಸ್ ಆನ್ ಸ್ಕಿಲ್ ರಾದರ್ ದೆನ್ ಅಕಾಡೆಮಿಕ್ಸ್ ಇಂಪಾರ್ಟೆಂಟ್, ಬಟ್ ಬುಕ್ ವರ್ಕ್ ಮಾಡಬಾರ್ದು, ಮಕ್ಕಳನ್ನ ಸ್ಕಿಲ್ಸ್ ಕಲಿಸ್ಬೇಕು ಮಕ್ಕಳಿಗೆ ಅನ್ನೋದು ಒಂದು. ಸರ್ ವೇದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಮಕ್ಕಳು ಬರ್ತಾರೆ, ಕನ್ನಡ ಮೀಡಿಯಂ ಇಂದ ಬರ್ತಾರೆ, ಸೈನ್ಸ್ PU ಬಂದು ಅಡ್ಮಿಷನ್ ಆಗ್ತಾರೆ. ಅವರಿಗೆ ಅವ್ರ ಹತ್ರ ಕೆಪಾಸಿಟಿ ಇರುತ್ತೆ, ಸೈನ್ಸ್ ಓದೋ ಕೆಪಾಸಿಟಿ, ಬಟ್ ಅವರ ಅಲ್ಲಿ ಆತಂಕ ಇರುತ್ತೆ, ಸೈನ್ಸ್ ನನ್ನ ಕೈ ಓದಕ್ಕಾಗಲ್ಲ, ಕಷ್ಟ ಇರುತ್ತೆ. ಆ ತರ ಮಕ್ಕಳನ್ನ ನೀವು ಯಾವ ತರ ಟ್ರೈನ್ ಅಪ್ ಮಾಡ್ತೀರಾ? ಸರ್ ನೀವು ಒಳ್ಳೆ ಕ್ವಶನ್. ಬಟ್ ಏನಂದ್ರೆ ಈಗ ಕನ್ನಡ ಮೀಡಿಯಂ ಇಂದ ತುಂಬಾ ಜನ ಮಕ್ಕಳು ನಮಗೆ ಬರ್ತಾರೆ. ಅವ್ರಿಗೆ ನಾಲೆಡ್ಜ್ ಇರುತ್ತೆ, ಹಾರ್ಡ್ ವರ್ಕಿಂಗ್ ಇರ್ತಾರೆ, ಟ್ಯಾಲೆಂಟೆಡ್ ಇರ್ತಾರೆ. ಬಟ್ ಒಂದೇನಂದ್ರೆ ಲ್ಯಾಕ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನೋದು ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ. ನಾವೇನ್ ಮಾಡ್ತೀವಿ, ಅವ್ರು ಫಸ್ಟ್ PUC ಜಾಯ್ನ್ ಆದ ತಕ್ಷಣ 1 ತಿಂಗಳು ನಾವು ಅವ್ರಿಗೆ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀವಿ. ಬ್ರಿಡ್ಜ್ ಕೋರ್ಸ್ ಅಲ್ಲಿ ನಾವು ಅವ್ರಿಗೆ ಏನ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಗಳೆಲ್ಲ ಇರುತ್ತೆ, ಅದನ್ನ ಅವ್ರು ಕನ್ನಡದಲ್ಲೇ ಬೇರೆ ಓದಿರ್ತಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ಅವ್ರಿಗೆ ಏನನ್ನ ಫಸ್ಟ್ ಮಂತ್ ನಾವು ಬರೀ ಅವರಿಗೆ ಆ ತರದ ಬೇಸಿಕ್ ರಿಲೇಟೆಡ್ ಟ್ರೈನಿಂಗ್ ಮಾಡ್ತೀವಿ. ಫಸ್ಟ್ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡೋದಕ್ಕೆ. ಆಟೋಮೆಟಿಕ್ ಆಗಿ ಅವ್ರು ಗ್ರಾಜುವಲ್ ಆಗಿ 1 or 2 months ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಗ್ರಾಜುವಲ್ ಆಗಿ ಅವರಿಗೆ ಪರ್ಸನಲೈಸ್ಡ್ ಕೋಚಿಂಗ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ನೀವು ನಂಬ್ತಿರೋ ಬಿಡ್ತಿರೋ, ಹಿಂಗೆ ಎಷ್ಟೋ ಮಕ್ಳು ಇಂಗ್ಲಿಷ್ ಮೀಡಿಯಂ ಮಕ್ಳಿಗಿಂತ ಕನ್ನಡ ಮೀಡಿಯಂ ಮಕ್ಳು ತುಂಬಾ ಹೈ ಪರ್ಸೆಂಟೇಜ್ ತೆಗ್ದಾರೆ. 90-95+ ಸ್ಕೋರ್ ಮಾಡಿ ಔಟ್ಪುಟ್ ಆಗಿ, ಹೌದು, ಔಟ್ಪುಟ್ ಆಗಿ ಒಳ್ಳೊಳ್ಳೆ ಕೋರ್ಸ್ ಗಳನ್ನ ಅವರು ಪರ್ಸ್ಯೂ ಮಾಡ್ತಾರೆ. ಕೆಲವರು ಒಳ್ಳೊಳ್ಳೆ ಜಾಬ್ ಅಲ್ಲಿ ಸತಿ ಇದ್ದಾರೆ. ಸರ್ ಇವತ್ತಿನ ಜನರೇಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಳುಗಳು ಫೋನ್ಗೆ, ಲ್ಯಾಪ್ಟಾಪ್ಗೆ, ಕಂಪ್ಯೂಟರ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ ಪೇರೆಂಟ್ಸ್ ಅಂದ್ಬಿಟ್ಟು ಮಕ್ಳನ್ನ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ. ಆ ತರ ಹಾಸ್ಟೆಲ್, ನಿಮ್ದು ಒಂದು ಹಾಸ್ಟೆಲ್ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ನೀವು ಆ ತರ ಹಾಸ್ಟೆಲ್ ನಿಮ್ಮ ಹಾಸ್ಟೆಲ್ ಮಕ್ಳನ್ನ ನೀವು ಯಾವ ತರ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀರಾ, ಮತ್ತೆ ಯಾವ ತರ ನೋಡ್ಕೊಂತೀರಾ? ಸರ್ ಈಗ ನಮ್ಮ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಗಳು ಇವತ್ತೆಲ್ಲ ಮಕ್ಕಳು ಸ್ಕ್ರೀನ್ ಟೈಮಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ಸ್ಕ್ರೀನ್ಸ್ಗೆ. ಸೊ ನಾವೇನ್ ಪೇರೆಂಟ್ಸ್ ಗಳು ಆ ಮೊಬೈಲ್ ಇಂದ ಅಡಿಕ್ಷನ್ ಬಿಡಿಸ್ಬೇಕಂತಾನೆ ತುಂಬಾ ಜನ ಪೇರೆಂಟ್ಸ್ ಗಳು ರೆಸಿಡೆನ್ಷಿಯಲ್ ಪ್ರಿಫರ್ ಮಾಡ್ತಾರೆ ಇವತ್ತಿನ ದಿವಸ. ಸೊ ರೆಸಿಡೆನ್ಷಿಯಲ್ ಏನಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್ ಲೈಫ್. ಹೆಂಗ್ ಮಾಡ್ತೀವಿ, ಬೆಳಗ್ಗೆ 5 ಗಂಟೆಯಿಂದ ಅವ್ರದ್ದು ಡೈಲಿ ಅವ್ರದ್ದು ದಿನಚರಿ ಶುರು ಆಗುತ್ತೆ. 5 ಗಂಟೆಗೆ ಎದ್ದ ತಕ್ಷಣ ಒಂದು ಹಾಫ್ ಅನ್ ಅವರ್ ಫ್ರೆಶ್ ಅಪ್ ಆಗ್ತಾರೆ. ಫ್ರೆಶ್ ಅಪ್ ಆದ ತಕ್ಷಣ ಡೈಲಿ ಮೆಡಿಟೇಷನ್ ಇರುತ್ತೆ, ಯೋಗ ಇರುತ್ತೆ. ಯೋಗ ಆದ ತಕ್ಷಣ ತಿರ್ಗಾ ಅವ್ರ ಇನ್ನೊಂದ್ಸತಿ ಎಲ್ಲ ಹೋಗಿ ಕಾಲೇಜಿಗೆ ರೆಡಿ ಆಗಿ ಬಂದು ನಾವು ಅವ್ರಿಗೆ ರಿಫ್ರೆಶ್ಮೆಂಟ್ಸ್ ಏನಾದ್ರು ರಾಗಿ ಮಾಲ್ಟು ಅಥವಾ ಕಾಫಿ, ಟೀ ಕೊಡ್ತೀವಿ. ಕೊಟ್ಟಾದ್ಮೇಲೆ ಬೆಳಿಗ್ಗೆ 7 ಗಂಟೆಯಿಂದ ಅವರು ಸ್ಟಡಿ ಅವರ್ಸ್ ಕೂತ್ಕೊಳ್ತಾರೆ. ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಅಂಡರ್ ದ ಸೂಪರ್ವಿಷನ್ ಆಫ್ ದ ಟೀಚರ್. ಇಲ್ಲೊಬ್ರು ಇರ್ತಾರೆ, ಟೀಚರ್ಸ್ ಇರ್ತಾರೆ, ಆ ಸಬ್ಜೆಕ್ಟ್ ರಿಲೇಟೆಡ್ ಆ ಟೀಚರ್ಸ್ ಇರ್ತಾರೆ. ಆ ಟೀಚರ್ಸ್ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಮಕ್ಕಳಿಗೆ ಸ್ಟಡಿ ಅವರ್ಸ್ ಅಂತ ನಾವು ಮಾಡ್ತೀವಿ, 9 ಗಂಟೆ ತನಕ. ಅದಾದ್ಮೇಲೆ ಅವ್ರದ್ದು ಕ್ಲಾಸಸ್ ಶುರು ಆಗುತ್ತೆ. 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅವ್ರಿಗೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಅದಾದ ತಕ್ಷಣ ಸ್ನಾಕ್ಸ್ ಇರುತ್ತೆ. ಸ್ನಾಕ್ಸ್ ಆದ್ಮೇಲೆ 1.5 hours ನಾವು ಅವರಿಗೆ ಸ್ಪೋರ್ಟ್ಸ್ಗೆ ಬಿಡ್ತೀವಿ. ಸ್ಪೋರ್ಟ್ಸ್ ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿದ್ದಷ್ಟು ಮಕ್ಕಳು ಫ್ರೆಶ್ ಆಗಿರ್ತಾರೆ. ಡೈಲಿ ಕಂಪಲ್ಸರಿ ಅವ್ರಿಗೆ 1.5 hour ಡೈಲಿ ಸಂಜೆ ಅವ್ರನ್ನ ಆಟ ಆಡಕ್ ಬಿಡ್ತೀವಿ. ಅದಾದ ತಕ್ಷಣ ತಿರ್ಗಾ ಫ್ರೆಶ್ ಅಪ್ ಆಗಿ ತಿರ್ಗಾ ಅವ್ರಿಗೆ ಸಂಜೆ 6 ಗಂಟೆಯಿಂದ ರಾತ್ರಿ 8:30 ತನಕ ಅವರಿಗೆ ನಾವು ಸ್ಟಡಿ ಅವರ್ಸ್ ಅಗೇನ್ ಅಂಡರ್ ದ ಸೂಪರ್ವಿಷನ್ ಆಫ್ ಲೆಕ್ಚರರ್ಸ್. ತಿರ್ಗಿ 8:30 ಇಂದ 9 ಗಂಟೆ ತನಕ ನಾವು ಊಟ ಇರುತ್ತೆ. ಊಟ ಆದ ತಕ್ಷಣ 1 hour ಅವ್ರಿಗೆ ಫ್ರೀ ಟೈಮ್, ಅವ್ರಿಗೆ ಇಷ್ಟವಾಗಿರೋದು ಓದ್ಕೊಳ್ಬಹುದು, ಅಥವಾ ಅವ್ರದ್ದು ಏನಾದ್ರು ಬರೆಯೋದಿದ್ರೆ ಬರ್ಕೊಳ್ಬಹುದು. 10 ಗಂಟೆ ತನಕ. 10 ಗಂಟೆಗೆ ನಾವು ಲೈಟ್ಸ್ ಆಫ್ ಮಾಡ್ತೀವಿ. ಸೊ ಇದು ನಮ್ದು ಡೈಲಿ ರೂಟೀನ್ ಇರುತ್ತೆ. ಆಮೇಲೆ ಸಂಡೇ ಅಂತ ಬಂದಾಗ ಅವ್ರಿಗೆ ನಾವು ಪ್ರತಿ ಸಂಡೇ ನಾವು ಅವ್ರಿಗೊಂದು ಏನಾದ್ರು ಮೋಟಿವೇಶನಲ್ ಮೂವೀಸ್ ಅಥವಾ ಏನಾದ್ರು ಎಜುಕೇಶನ್ ರಿಲೇಟೆಡ್ ಮೂವೀಸ್ಗಳು ಆ ತರದನ್ನು ಪ್ರತಿ ಸಂಡೇ ಅವ್ರಿಗೆ ಒಂದು ಮೂವಿನ ನಾವು ಅವ್ರಿಗೆ ಪ್ಲೇ ಮಾಡ್ತೀವಿ. ಅದಿದೆ. ಅದಾದ್ಮೇಲೆ
ಹುಣ್ಣಿಮೆ ದಿವಸ, ಪ್ರತಿ ಹುಣ್ಣಿಮೆ ಅದನ್ನ ಒಂದು ಹೊಸ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಏನಂದ್ರೆ ವೇದ ಮಾಸದ ಮಂಥನ ಅಂತ. ಓಕೆ ಸೊ ಅವತ್ತಿನ ದಿವಸ ಏನಂದ್ರೆ ಹುಣ್ಣಿಮೆ ಬೆಳಕಲ್ಲಿ ಮಕ್ಳು ಎಲ್ಲರೂ ಆಚೆ ಬಂದು ಅವತ್ತೇನಾದ್ರೂ ಮಕ್ಳದ್ದು ಕಲ್ಚರಲ್ ರಿಲೇಟೆಡ್ ಆಕ್ಟಿವಿಟೀಸ್ ಓಕೆ ಅವ್ರದ್ದು ಏನ್ ಸ್ಕಿಲ್ ಇರುತ್ತೋ ಅದನ್ನ ಎಕ್ಸಿಬಿಟ್ ಮಾಡ್ತಾರೆ ಅವತ್ತಿನ ದಿವಸ ಹುಣ್ಣಿಮೆ ಬೆಳಕಲ್ಲೇ. ಅವತ್ತು ಈಗ ಸ್ಕಿಲ್ ಎಕ್ಸಿಬಿಟ್ ಮಾಡಿ ಆಮೇಲೆ ನಾವೆಲ್ಲರೂ ಸೇರಿ ಒಟ್ಟಿಗೆನೆ ಆಚೆ ಕುತ್ಕೊಂಡು ಅವತ್ತಿನ ದಿವಸ ಊಟ ಮಾಡ್ತೀವಿ ನಾವು. ಮಕ್ಕಳೆಲ್ಲ ಮಕ್ಕಳು ನಾವು ಎಲ್ಲರೂ ಕುತ್ಕೊಂಡು ಹುಣ್ಣಿಮೆ ದಿವಸ ನಾವು ಒಟ್ಟಿಗೆ ಊಟ ಮಾಡ್ತೀವಿ. ಸೊ ಇದು ನಮ್ದು ಹಾಸ್ಟೆಲ್. ಚೆನ್ನಾಗಿದೆ ಸರ್. ಪೌರ್ಣಮಿ ದಿವಸ ಊಟ ಮಾಡೋದು ಒಂದ್ ಮಕ್ಕಳ ನೆನಪುಗಳು ಇರುತ್ತೆ. ಅದೆಲ್ಲ ಮಾಡ್ತಾ ಇದ್ದೀವಿ ಸರ್ ಹಾಸ್ಟೆಲ್.